ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಅವಲಕ್ಕಿ ಚೂಡ ಮಾಡಾಕತ್ತಾನೆ, ಅದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತಾನೆ. ಭಾಳ ಮಸ್ತಾಗಿ ಕುರ್ಕುರಾಗಿ ಅವಲಕ್ಕಿ ಚೂಡ ತಿಂದ್ರೆ ಭಾಳ ಮನಸ್ಸಿಗೆ ಖುಷಿ ಅನಿಸ್ತತಿ ಚಾ ಜೊತೆ. ಅದಕ್ಕೆ ನಾನು ಇವತ್ತು ಅವಲಕ್ಕಿ ಚೂಡನ ಮಾಡೋದು ನಿಮಗೆ ತೋರ್ಸಾಕ್ತಾನೆ. ಬೆಳ್ಳುಳ್ಳಿ ಸುಲ್ಕೊಂಡನ್ರಿ, ಭಾಳಷ್ಟು ಬೆಳ್ಳುಳ್ಳಿ ಇದ್ರೆ ಭಾಳ ಟೇಸ್ಟ್ ಬರ್ತತಿ ಅವಲಕ್ಕಿ ಚೂಡ ಅಂತೇಳಿ. ಶೇಂಗಾನು ಜಾಸ್ತಿನ ತೊಗೋಬೇಕ್ರಿ, ಪುಟಾಣಿ ತೊಗೋಬೇಕು. ಆಮೇಲೆ ನಾನು ಇಲ್ಲಿ 2 ಥರದ ಶೇಂಗಾ ತೊಗೊಂಡನಿ, ಪಳಕ್ ಬೇರೆ ತೊಗೊಂಡನಿ, ಇವು ಕಾಳನ್ನು ಬೇರೆ ತೊಗೊಂಡನಿ. ಆಮೇಲೆ ಮೆಣಸಿನ್ಕಾಯಿನೂ ನಾನು ಇಲ್ಲಿ 2 ಥರ ಹೆಚ್ಚಿಟ್ಕೊಂಡನಿ, ಚಿಕ್ಕದಾಗಿ ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡನಿ. ಆಮೇಲೆ ಕರ್ಬೇವು ಸೊಪ್ಪನ್ನು ಸ್ವಚ್ಛಂಗೆ ತೊಳೆದು ಒಣಗಿಸಿಟ್ಕೊಂಡನ್ರಿ. ಇವನ್ನೆಲ್ಲ ತೊಗೊಂಡ ನಾನು ಒಂದಿಷ್ಟು ಹವೇಜ್ ಕಾಳು ಇರ್ತಾವಲ್ರಿ, ಕೊತ್ತಂಬರಿ ಕಾಳು ತರೋ, ಅವನ್ನ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಹುರ್ಕೊಳಕತ್ತೇನ್ರಿ. ಅದನ್ನ ಒಂದು ಪ್ಯಾನ್ಯಾಗ ಹಾಕಿ ನೋಡ್ರಿ, ಇದು ಹವೇಜ್ ಇರ್ತಾವಲ್ರಿ, ಇವು ಹುರಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ಚೂಡಾಕತ್ತೇಳಿನ. ಈಗ ನಾನು ಹಾಕೊಂಡ ಅವನ್ನ ಹುರ್ಕೊಳಕ್ತೇನ್ರಿ. ಈಗ ಅದಾದ್ಮೇಲೆ ನಾ ಒಂದು ಸ್ವಲ್ಪ ಶೇಂಗಾ ಇರ್ತಾವಲ್ರಿ ಅವನು ಹುರ್ಕೊಳಕ್ತೇನ್ರಿ. ಹಸಿ ಶೇಂಗಾ ತಗೊಂಡಿದ್ದನ್ನ ನಾನು ಇಲ್ಲೇ ಕಾಳನ್ನ ಎಣ್ಣೆಯಲ್ಲಿ ಹಾಕಿ ಹುರ್ಕೊಳಕ್ತೇನ್ರಿ. ಇವನು ಒಂದು ಕಲರ್ ಬರೋ ತನಕನು, ಶೇಂಗಾ ಚಂದಾಗಿ ಹುರಿ ತನಕನು ಇವನ್ನ ಕಾಳನ್ನ ಇದ್ರೊಳಗೆ ಹಾಕಿ ಹುರ್ಕೋಬೇಕ್ರಿ, ಹುರ್ಕೊಂಡ್ ಇಟ್ಕೋಬೇಕಾಗ್ತತಿ. ಇವ್ ನೋಡ್ರಿ, ಈಗ ಶೇಂಗಾ ಕಾಳನ್ನು ನಾನು ಇಲ್ಲೇ ಹಾಕಿ ಹುರ್ಕೊಳಕ್ತೇನ್ರಿ. ಶೇಂಗಾ ಕಾಳು ಹಾಕೋದ್ರಿಂತ್ರನ ಅವಲಕ್ಕಿ ಏನೂ ಆಗಲಿ, ಚುನ್ಮರಿ ಆಗಲಿ, ಯಾವುದೇ ಚೂಡ ಆಗಲಿ ಭಾಳ ಟೇಸ್ಟ್ ಬರ್ತಾವ್ರಿ. ಅದಕ್ಕೆ ನಾನು ಇಲ್ಲೇ ಶೇಂಗಾ ಕಾಳನ್ನು ಜಾಸ್ತಿನ ಹುರಿದಿಟ್ಕೊಂಡೇನಿ. ಇವನ್ನಂತೂ ಬಿಸಿಲಿಗೆ ಹಾಕಿ ಇಟ್ಕೊಂಡೇನ್ರಿ, ಭಾಳ ಬಿಸಿಲಾಗ ಇಟ್ಟ ಅದು ಭಾಳ ಕುರ್ಕುರಾಗ್ಯಾವು. ಹಂಗೆ ಮಾಡಿ ಅವಲಕ್ಕಿಯನ್ನು ಇಟ್ಕೊಂಡೇನಿ. ಉದ್ದಕ ಮೆಣಸಿನ್ಕಾಯಿ, ಈ ಸಣ್ಣ ಮೆಣಸಿನ್ಕಾಯಿ 2 ನಮೂನಿನೂ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡೇನ್ರಿ. ಈಗ ಕರ್ಬೇವು ಸೊಪ್ಪನ್ನು ತೊಗೊಂಡೈತಿ. ಈಗ ಪುಟಾಣಿ ಕಾಳದು ಅಂತೂ ಅವನು ಬಿಸಿಲಿಗೆ ಇಟ್ಟಿದ್ರೆ ಅವನು ಭಾಳ ಚೆಂದಾಗಿರ್ತಾವ್ರಿ. ಈಗ ನೋಡ್ರಿ, ಶೇಂಗಾನು ತೊಗೊಂಡೈತಿ, ಬೆಳೆಯನ್ನ ಬೆಳ್ಳುಳ್ಳಿನೂ ಜಾಸ್ತಿಯಾಗಿ ಇಲ್ಲಿ ತೊಗೊಂಡೈತ್ರಿ. ಈಗ ಏನು ಮಾಡ್ಬೇಕಂತಂದ್ರೆ, ಇದೇನು ಹವೇಜನ್ನು ನಾ ಹುರ್ಕೊಂಡಿದ್ನಲ್ರಿ ಕೊತ್ತಂಬರಿ ಕಾಳ, ಅವನ್ನ ಸ್ವಲ್ಪ ನಾವು ಏನು ಮಾಡ್ಬೇಕಂದ್ರೆ ಕುಟ್ಕೋಬೇಕಾಗ್ತದ್ರಿ. ಜಾಸ್ತಿ ಪೌಡ್ರ್ ಮಾಡುವಂಗಿಲ್ಲ, ಗರಿ ಗರಿ ತರಿ ತರಿಯಾಗಿ ಕುಟ್ಕೋಬೇಕ್ರಿ ಅದನ್ನ. ನೋಡ್ರಿ, ಈಗ ಹವೇಜ್ ಕಾಳನ್ನ ನಾನು ಇಲ್ಲೇ ಕುಟ್ಟಿಟ್ಕೊಳಕ್ತಾನೆ. ಇವನ್ನ ಹುರಿದು ಕುಟ್ಟೋದ್ರಿಂತ ಅವು ಚಂದಾಗ ಬರ್ತಾವ್ರಿ. ಅವು ನೋಡ್ರಿ, ಹುರಿದು ಕುಟ್ಟೇನಲ್ರಿ, ಭಾಳ ತರಿಯಾಗಿ ನಾ ಕುಟ್ಕೋಬೇಕ್ರಿ. ಸಣ್ಣಂಗೆ ಪೌಡ್ರು ಮಾಡಂಗಿಲ್ಲ, ಈ ಕಡೆ ದಪ್ಪಂಗೂ ಇಡುವಂಗಿಲ್ರಿ, ಹಂಗೆ ಇದನ್ನ ಮಾಡ್ಕೋಬೇಕು. ನೋಡ್ರಿ, ಈಗ ತೋರ್ಸಾಕತ್ತೇನೆ ನಾನು ಈ ಥರ ಅದನ್ನ ಹವೇಜ್ ಕಾಳನ್ನ ಕುಟ್ಟಿ ಇಟ್ಕೋಬೇಕ್ರಿ ಚೂಡಾಕ್ ಹಾಕಾಕತ್ತೇಳಿ. ಆಮೇಲೆ ಅದ ಕಲ್ನಾಗ ನಾನು ಬೆಳ್ಳುಳ್ಳಿ ಭಾಳಷ್ಟು ಹಾಕೊಂಡಿದ್ನಲ್ರಿ, ಸುಲಿದು ಇಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿಯಿಂದ ಜಜ್ಕೊಳಕ್ತೇನ್ರಿ. ಈಗ ಇವನಾದ್ರೂ ಭಾಳ ಪೌಡ್ರ್ ಮಾಡುವಂಗಿಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಇದಕ್ಕೆ ಹಾಕಿ ಇಟ್ಕೊಳಕ್ತೇನ್ರಿ, ಒಗ್ಗರ್ನಿಗೆ ಬೇಕಂತೇಳಿ. ಇವನು ಒಂದು ಅದ ಕಲ್ಲಾಗ ಹಾಕಿ ಕುಟ್ಕೊಂಡು ಇಟ್ಕೊಂಡನ್ರಿ. ಆಮೇಲೆ ಏನು ಮಾಡಾಕ್ತಾನಂದ್ರೆ, ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡ ಅದಕ್ಕೆ ಎಲ್ಲ ಒಗ್ಗರಣೆ ಮಾಡ್ಕೊತಾನ್ರಿ. ಸಾಸಿವೆನೂ ಹಾಕೊಳಕ್ತಾನ್ರಿ. ಸಾಸಿವೆ ಜೀರಿಗೆ ಅವನ್ನೆಲ್ಲ ಹಾಕೊಂಡ ಈಗ ಅವು ಚಟಪಟ ಅನ್ಬೇಕ್ರಿ. ಸ್ವಲ್ಪನ ಚಟಪಟ ಅಂದ ಅವು ಎಲ್ಲ ಇದು ಆಗಿಂದ ನಾವು ಈ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಜಜ್ಜಿ, ಅದನ್ನು ಹಾಕೋಬೇಕ್ರಿ. ಬೆಳ್ಳುಳ್ಳಿ ಹಾಕೋದ್ರಿಂತ ಘಮನೂ ಭಾಳ ಚಂದ ಬರ್ತೈತಿ, ಚೂಡಾಕ ಒಂದು ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕೆ ಬೆಳ್ಳುಳ್ಳಿ ಮೊದ್ಲು ಹಾಕ್ತಾರ್ರಿ ಚೂಡಾಕ. ಈಗ ನೋಡ್ರಿ, ಈಗ ಅವೇನು ಶೇಂಗಾ ಹುರಿದು ಇಟ್ಕೊಂಡಿರ್ತೀವಲ್ರಿ ಅವನು ಇದಕ್ಕೆ ಹಾಕ್ಬೇಕ್ರಿ. ಹಾಕಿ ಪುಟಾಣಿಯನ್ನು ಇದಕ್ಕೆ ಚೂಡಾಕ ಹಾಕಿದ್ರೆ ಭಾಳ ಮಸ್ತಾಗಿ ಟೇಸ್ಟ್ ಆಗಿರ್ತಾವ್ರಿ ಚೂಡ. ಅದಕ್ಕೆ ನಾನು 2 ಇಲ್ಲೇ ಹಾಕೊಂಡನಿ. ಆಮೇಲೆ ಮೆಣಸಿನ್ಕಾಯಿನೂ ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದು ಮೆಣಸಿನ್ಕಾಯಿನೂ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಾಕ್ತಾನ್ರಿ. ಈಗ ನೋಡ್ರಿ, ಮೆಣಸಿನ್ಕಾಯಿ ಎಲ್ಲ ಈ ಎಣ್ಣೆ ಒಳಗೆ ಅವನ್ನ ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಹುರಿಬೇಕು ಅವನು ಸ್ವಲ್ಪ. ಈಗ ಕರ್ಬೇವು ಸೊಪ್ಪನ್ನು ತೊಗೊಂಡ ಅದ್ರ ಜೊತೆ ಒಂದು ಸ್ವಲ್ಪ ಹುರ್ಕೊಳಕ್ತಾನ್ರಿ. ಇವೆಲ್ಲ ಚಂದಂಗ ಒಂದು ಕಲರ್ ಬರಬೇಕು, ಅವು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಬೆಳ್ಳುಳ್ಳಿದು. ಚಂದಂಗ ಇದನ್ನ ತಿರ್ಗಿಸ್ಕೋತ ಇರ್ಬೇಕ್ರಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೂಡ ಮಾಡ್ಬೇಕಾದ್ರೆ ಇವನ್ನೆಲ್ಲ ತಿರ್ಗಿಸಿಟ್ಟ ಈಗ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನೂ ಹಾಕೊಳಕ್ತಾನ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡಾಕತ್ತಾನ್ರಿ. ಚೂಡ ಭಾಳ ಮಸ್ತಾಗಿರ್ತಾವ್ರಿ.
ಭಾಳ ಕುರ್ಕುರಾಗಿ ಮಸ್ತಂಗ ತಿನ್ನಕ ಚಾ ಜೊತೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ. ನೀವು ಇದೇ ಥರ ಮಾಡಿ ನೋಡ್ರಿ. ಈಗ ಎರಡು ಶೇಂಗಾ ಹಾಕೋತ್ನ ಹೇಳಿದ್ನಲ್ರಿ ನಾ, ಇದೇಗೇನು ಬೇಳೆ ಇಟ್ಟಿದ್ನಲ್ರಿ ಆ ಶೇಂಗಾ ಬೇಳೆ ಇರ್ತಾರಲ್ರಿ ಅವನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳಕ್ತಾನ್ರಿ. ಉಪ್ಪಂತೂ ರುಚಿಗೆ ತಕ್ಕಷ್ಟು ಹಾಕೈತ್ರಿ. ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಇನ್ನು ಹವೈಜ ಪೌಡ್ರ್ ಎಲ್ಲ ಮಾಡ್ಕೊಂಡಿದ್ನಲ್ರಿ ಅದನ್ನು ಹಾಕಿ ಈಗ ಮಿಕ್ಸ್ ಕೊಡಾಕ್ತತಿ. ಭಾಳ ಅಂದ್ರೆ ಭಾಳ ಘಮನೂ ಇರ್ತೈತಿ, ಭಾಳ ಟೇಸ್ಟೂ ಇರ್ತಾವ್ರಿ ಇವು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ಹಿಂಗೆ ಇದನ್ನೆಲ್ಲ ಮಾಡಿಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ಈಗ ಇವನ್ನೆಲ್ಲ ಖಾರ ಅಂತೂ ಮೆಣಸಿನ್ಕಾಯಿ ಇರ್ತೈತ್ರಿ ಅದೆಲ್ಲ ಹಾಕೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕಿ ಅದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಚಂದಂಗ ಮಿಕ್ಸ್ ಮಾಡಿ ಅವನ್ನೆಲ್ಲನೂ ಶೇಂಗಾ ಪುಟಾಣಿ ಎಲ್ಲ ಒಂದು ಭಾಳಂದ ಎಣ್ಣೆ ಒಳಗೆ ಮಸ್ತಂಗ ಅದನ್ನ ಮಿಕ್ಸ್ ಮಾಡಿ ಈಗ ಅವಲಕ್ಕಿಯನ್ನು ಹಾಕೊಳಕ್ತಾನೆ ನೋಡ್ರಿ. ಅವಲಕ್ಕಿ ಏನು ಮಾಡ್ಬೇಕಂದ್ರೆ ಅವನ್ನ ಈಗ ಒಗ್ಗರ್ನಿಗೆಲ್ಲ ಚಂದ ಮಿಕ್ಸ್ ಆಗ್ಬೇಕಲ್ರಿ ಅವು. ಅದಕ್ಕೆ ಹಿಂಗೆ 2 ಸ್ಪೂನ್ ತೊಗೊಂಡು ನಾನು ಈ ಕಡೆ ಮಾಡಿ ಅವನ್ನೆಲ್ಲ ಮಿಕ್ಸ್ ಮಾಡಾಕ್ತಾನ್ರಿ ಚಂದಾಗ. ಖಾರ ಉಪ್ಪು ಅವೆಲ್ಲ ಕುಡ್ಕೋಬೇಕ್ರಿ. ಅದು ಎಣ್ಣೆ ಒಳಗೆ ಇರ್ತೈತಲ್ರಿ ಅವಲಕ್ಕಿ, ಕೆಳಗೆ ಇರ್ತೈತದು. ಅದನ್ನ 2 ಹಿಂಗೆ ಸ್ಪೂನ್ ತೊಗೊಂಡು ಮಾಡಿದ್ರೆ ಭಾಳ ಬೆಸ್ಟ್ ಬರ್ತೈತ್ರಿ ಅದು ಅವಲಕ್ಕಿ, ಮುರಿಯಂಗಿಲ್ರಿ. ಹಗುರ ಹಿಂಗೆ ಮಾಡ್ಕೋತ ಅದನ್ನ ಬಿಸಿಯಾಗೆ ಸಣ್ಣ ಉರಿಯಲ್ಲಿಟ್ಟು ಈ ಥರ ಎಲ್ಲ ಮಾಡ್ಕೋಬೇಕಾಕತ್ರಿ. ನೋಡ್ರಿ ಭಾಳ ಮಸ್ತಾಗಿರ್ತಾವೆ, ಭಾಳ ಕುರ್ಕುರಾಗಿರ್ತಾವೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಅವಲಕ್ಕಿ ಚೂಡ ಇಲ್ಲಿ ರೆಡಿ ಆಗೈತೆ ನೋಡ್ರಿ. ಮಸ್ತಂಗೆ ರೆಡಿ ಆಗೈತೆ. ಈಗ ನೋಡ್ರಿ ಇದನ್ನೆಲ್ಲನೂ ನಾವು ಏನು ಮಾಡ್ತೀವಂದ್ರೆ 2 ಸ್ಪೂನ್ ತೊಗೊಂಡು ಎಲ್ಲ ಕಡೆನೂ ಇದನ್ನ ತಿರುಗಿಸೆ ಹಿಂಗೆ ಮಿಕ್ಸ್ ಕೊಡ್ತೀವಿ. ಮಸ್ತಾಗಿರ್ತೈತೆ ಅವಲಕ್ಕಿ ಚೂಡ. ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತಾವ್ರಿ. ಇವನ್ನ ಕುರ್ಕುರು ಹೊತ್ತಿರ್ತಾವೆ, ಮಸ್ತಾಗಿರ್ತಾವೆ. ಇವೆಲ್ಲ ಹೆಚ್ಚು ಹಾಕಿದ್ರಿಂದ ಇನ್ನೂ ಟೇಸ್ಟ್ ಬರ್ತಾವ್ರಿ ಅವು. ನೋಡ್ರಿ ಈಗೆಲ್ಲ ಪೂರ್ತಿಯಾಗಿ ಅವಲಕ್ಕಿನ ಹಿಂಗೆ ಅವು ಬಿಸಿಲಿಗೂ ಒಣಗ್ಯಾವ್ರಿ ಸ್ವಲ್ಪ. ಈಗ ನಾನು ಹಿಂಗೆಲ್ಲ ಮಿಕ್ಸ್ ಕೊಡು ಮುಂದೆ ಅವನ್ ಚಂದಂಗ ತಿರ್ಗಿಸಾಕತೈತಲ್ರಿ. ಹಾಗೆ ಅವು ಭಾಳ ಅಂದ್ರೆ ಭಾಳ ಸೂಪರ್ ಆಗಿರೋಂಥ ಅವಲಕ್ಕಿ ಚೂಡ ಪೂರ್ತಿಯಾಗಿ ರೆಡಿ ಆಗ್ಯಾವ ನೋಡ್ರಿ. ಈಗ ನೋಡ್ರಿ ಅವಲಕ್ಕಿ ಚೂಡ ಭಾಳ ಅಂದ್ರೆ ಭಾಳ ಬೆಸ್ಟ್, ಟೇಸ್ಟೂ ಹಂಗದಾವ್ರಿ, ಮಸ್ತಾಗಿರ್ತಾವ್ರಿ. ಈಗ ಕರಿಬೇವು ಅದಕ್ಕೆಲ್ಲ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕೈತಲ್ರಿ, ಎಲ್ಲನೂ ಚಂದಂಗೆ ಮಿಕ್ಸ್ ಕೊಟ್ಟು ಅದನ್ನ ಆಮೇಲೆ ಈಗ ಸರ್ವ್ ಮಾಡ್ಬೇಕು ನೋಡ್ರಿ.